ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಒಂದು ನಮ್ಮ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಇತಿಹಾಸಕ್ಕೆ ಸಂಬಂಧಿಸಿದಂತ ಪ್ರಮುಖ ವಿಷಯ, ಅದು ಕರ್ನಾಟಕದ ಇತಿಹಾಸ ಮತ್ತು ಏಕೀಕರಣದ ಬಗ್ಗೆ ನೋಡೋಣ. ಓಕೆ, ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ 15 ಹೇಳಿಕೆ ರೂಪದ ಪ್ರಶ್ನೆಗಳು ಇರ್ತಾವ. 10 ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನು 10 ಒಳಗೊಂಡಿರ್ತವೆ. 5 ಹೊಂದಿಸಿ ಬೇರೆ ರೀತಿಯಲ್ಲಿ ಇರ್ತಾವ. ಟೋಟಲ್ ಆಗಿ 30 ಪ್ರಶ್ನೆಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಇರ್ತಾವ. ತಪ್ಪದೆ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದ್ರೆ ಇವು ಪರೀಕ್ಷೆಯಲ್ಲಿ ಬಂದ್ರೆ ನಿಮ್ಗೆ ಸಹಾಯ ಆಗ್ತದ ನಾಳೆ. ಓಕೆ, ಕ್ವಾಲಿಟಿ ಕ್ವಶನ್ಗಳ ನೋಡ್ರಿ. ಕ್ವಶನ್ ನೋಡಿ ನೀವು ಏನಪ್ಪಾ ಅಂತಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೇಕು ಆಗ್ಬಾರ್ದು ಅಂತ ನಿಮ್ ಕೈಲೇ ಬಿಟ್ಟದ್ದು. ಮೊದಲು ಕ್ವಶನ್ ನೋಡ್ಕೊಳ್ರಿ ನೀವು ಯಾವ ರೀತಿಯಾಗಿದೆ ಅಂತ. ಓಕೆ, ಕರ್ನಾಟಕದ ಏಕೀಕರಣದ ಪಿತಾಮಹರ ಬಗ್ಗೆ ಕೊಟ್ಟಿದ್ದಾರೆ ಹೇಳಿಕೆ ರೂಪದ ಪ್ರಶ್ನೆ. ಈ ರೀತಿಯಾಗಿ ಕೊಡ್ತಾರೆ ನಾಳೆ ಎಕ್ಸಾಮ್ ಅಲ್ಲಿ. ಈ ರೀತಿಯಾಗಿ ಬಂದಾಗ ಯಾವ ರೀತಿಯಾಗಿ ಪ್ರಶ್ನೆ ಇರುತ್ತೆ ಅಂತ ನೋಡೋದಾದ್ರೆ, ಹೇಳಿಕೆ 1 ಕೊಟ್ಟಿದ್ದಾರೆ ನೋಡ್ರಿ. ಆಲೂರು ವೆಂಕಟರಾಯ ಅವರನ್ನು ಕರ್ನಾಟಕದ ಕುಲ ಪುರೋಹಿತ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಕೂಡ ಗೊತ್ತಿರಬೇಕಾಗ್ತದ. ನೆಕ್ಸ್ಟ್ 2ನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇವರು ಕರ್ನಾಟಕದ ಒಂದು ಗತ ವೈಭವ ಎಂಬ ಒಂದು ಹೆಸರಾಂತ ಕೃತಿಯನ್ನು ರಚಿಸಿದ್ರಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ. 1 ಮತ್ತು 2 ಹೇಳಿಕೆಗಳು ಸರಿ, 2 ತಪ್ಪ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಬಂದಿದೆ ನೋಡಿ, ಈ ರೀತಿಯಾಗಿ ಕೊಡ್ತಾರ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಸಿ ನೋಡಿ, 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಆಲೂರು ವೆಂಕಟರಾಯ ಅವರನ್ನು ಏನಂತ ಕರಿತಾರ? ಕರ್ನಾಟಕದ ಕುಲ ಪುರೋಹಿತ ಅಂತ ಕರಿತಾರೆ. ಇದು ಸರಿಯಾಗಿದೆ. ಇವ್ರು ಏನ್ ಮಾಡ್ತಾರ ಅಂದ್ರೆ, ಇವರ ಒಂದು ಪ್ರಮುಖ ಕೃತಿ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕದ ಗತವೈಭವ. ಕರ್ನಾಟಕದ ಗತವೈಭವ ಎಂಬ ಒಂದು ಕೃತಿಯನ್ನು ರಚನೆ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಆಲೂರು ವೆಂಕಟರಾಯ ಅವರು. ಈ ರೀತಿಯಾಗಿ ನೋಡಿ ಸ್ನೇಹಿತರೆ, ಪ್ರಶ್ನೆ ಯಾವ ರೀತಿಯಾಗಿ ಈ ರೀತಿಯಾಗಿ ಕೇಳ್ತಾರ ನೋಡ್ಬೋದು. ಪ್ರಶ್ನೆ ಚೆನ್ನಾಗಿತ್ತಪ್ಪ ಅಂತಂದ್ರೆ ಬೇಗನೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ನಿಮ್ ಸ್ನೇಹಿತರು ಕೂಡ. ಓಕೆ, ಇದೇ ರೀತಿಯಾಗಿ ನೀವು ಏನಾದ್ರೂ ಅಧ್ಯಯನ ಮಾಡಿದ್ರಲ್ಲಿ ನಿಮ್ಮೊಂದು ಏನ್ ಸಬ್ಜೆಕ್ಟ್ ಇದೆ ಅದು ಸಬ್ಜೆಕ್ಟ್ ಕೂಡ ಕವರ್ ಆಗುತ್ತಾ, ಜೊತೆಗೆ ಪರೀಕ್ಷೆಯಲ್ಲಿ ಬಂದ್ರೆ ನಿಮಗ್ ಕೂಡ ಸಹಾಯ ಆಗ್ತದ. ಆಲೂರು ವೆಂಕಟರಾಯ ಅವರು ಕನ್ನಡರನ್ನು ಜಾಗೃತಿಗೊಳಿಸಲು ಕರ್ನಾಟಕ ಗತವೈಭವ ಕೃತಿಯನ್ನು ಬರೀತಾರೆ. ಅವರು ಕನ್ನಡಿಗರನ್ನು ಜಾಗೃತಿ ಮಾಡೋ ಸಲುವಾಗಿ ಇವ್ರೇನ್ ಮಾಡ್ತಾರ ಅಂದ್ರೆ ಕರ್ನಾಟಕ ಗತವೈಭವ ಎಂಬ ಕುರಿತ ರಚನೆ ಮಾಡ್ತಾರ. ಮತ್ತು ಏಕೀಕರಣಕ್ಕೆ ನೀಡಿದಂತ ಕೊಡುಗೆಗಾಗಿ ಅವರನ್ನು ಕರ್ನಾಟಕದ ಕುಲಪುರೋಹಿತ ಅಂತ ಕರಿತಾರೆ ನೋಡಿ. ಕರ್ನಾಟಕ ಕುಲಪುರೋಹಿತ ಅಂತ ಯಾರಿಗೆ ಕರಿತಾರೆ ಅಂದ್ರೆ ಆಲೂರು ವೆಂಕಟರಾಯ ಅವರಿಗೆ ಕರೀತಾರ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಕೊಟ್ಟಿದ್ದಾರೆ. ಮೊದಲೇ ಒಂದು ಹೇಳಿಕೆ, ಹರಿಹರ ಮತ್ತು ಬುಕ್ಕರು 1336ರಲ್ಲಿ ತುಂಗಭದ್ರಾ ನದಿ ದಡದಲ್ಲಿ ಸ್ಥಾಪಿಸಿರು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. ಹರಿಹರ ಮತ್ತು ಬುಕ್ಕರ ಅಥವಾ ಅಕ್ಕ ಬುಕ್ಕ ಅಂತ ಕೂಡ ಕರಿತಾರೆ ಇವರಿಗೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ 1336ರಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರ. 2ನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಕೃಷ್ಣದೇವರಾಯನು ಸಾಳ್ವ ವಂಶಕ್ಕೆ ಸೇರಿದವನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಯಾಕಪ್ಪ ತಪ್ಪಾಗಿದೆ ಅಂದ್ರೆ, ಕೃಷ್ಣದೇವರಾಯನು ಸಾಳ್ವ ವಂಶಕ್ಕೆ ಸೇರ್ಲಿಲ್ಲ, ಈತನು ತುಳು ವಂಶಕ್ಕೆ ಸೇರಿರ್ತಾನ. ಕೃಷ್ಣದೇವರಾಯ ಯಾವ ವಂಶಕ್ಕೆ ಸೇರಿರ್ತಾನ? ತುಳು ವಂಶಕ್ಕೆ ಸೇರಿರ್ತಾನ. ಈತನ ಒಂದು ಅವಧಿ ಕೂಡ ಕೇಳಿದ್ದಾರೆ ಪ್ರಶ್ನೆ. 1509ರಿಂದ 1529ರವರೆಗೂ ಇರ್ತಾನೆ ಅವಧಿ. ಓಕೆ, ಈತನ ಒಂದು ಅವಧಿ 1509ರಿಂದ 1529ರವರೆಗೂ ಇರುತ್ತ ನೋಡ್ರಿ. ಈ ಒಂದು ಪ್ರಶ್ನೆ ಕೇಳಿದ್ರು CRDR ನಲ್ಲಿ ಪರೀಕ್ಷೆಯಲ್ಲಿ ಕೇಳಿದ್ರು, 2024ರ ಪರೀಕ್ಷೆಯಲ್ಲಿ. ಓಕೆ, ಇಲ್ಲಿ ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, 2 ಹೇಳಿಕೆಗಳು ಸರಿ, 2 ತಪ್ಪನ್ನು ಕೊಟ್ಟಿದ್ರೆ. ಇಲ್ಲಿ ಸರಿಯಾದ ಉತ್ತರ ಅದು 1 ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ. ಹರಿಹರ ಮತ್ತು ಬುಕ್ಕರಾಯರು ಏನ್ ಮಾಡ್ತಾರೆ ಅಂದ್ರೆ 1336ರಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರ. ಆದ್ರೆ ಕೃಷ್ಣದೇವರಾಯ ತುಳು ವಂಶಕ್ಕೆ ಸೇರಿರ್ತಾನೆ ನೋಡ್ರಿ. ಇಲ್ಲಿ ಸಾಳ್ವ ವಂಶ ಅಂತ ಕೊಟ್ಟಿತ್ತು, ಅದಕ್ಕಾಗಿ 2ನೇ ಹೇಳಿಕೆ ತಪ್ಪಾಗಿತ್ತು. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಲಾಂಛನ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಒಂದು ಹೇಳಿಕೆ, ನಮ್ಮ ರಾಜ್ಯ ಲಾಂಛನದಲ್ಲಿ ಗಂಡ ಬೇರುಂಡ ಪಕ್ಷಿಯ ಚಿತ್ರವಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿ ನೋಡಿ. ನಮ್ಮ ರಾಜ್ಯ ಲಾಂಛನದಲ್ಲಿ ಏನಿದೆ, ಗಂಡ ಬೇರುಂಡ ಒಂದು ಪಕ್ಷಿಯ ಚಿತ್ರ ಕಂಡು ಬರ್ತದ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಲಾಂಛನದಲ್ಲಿ ಅಡಿಯಲ್ಲಿ ಸತ್ಯಮೇವ ಜಯತೆ ಎಂಬ ಒಂದು ವಾಕ್ಯವನ್ನು ಕಾಣಬಹುದು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿ ನೋಡಿ. ಸತ್ಯಮೇವ ಜಯತೆ ಇದನ್ನು ಮುಂಡಕ ಉಪನಿಷತ್ನಿಂದ ಪಡೆಯಲಾಗಿದೆ ನೋಡಿ, ಸತ್ಯಮೇವ ಜಯತೆ ವಾಕ್ಯವನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2 ಹೇಳಿಕೆಗಳು ಸರಿಯಾಗಿವೆ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ನೋಡಿ. ಕರ್ನಾಟಕ ರಾಜ್ಯ ಲಾಂಛನವು 2 ತೆರೆಗಳ ಒಂದು ಕಾಲ್ಪನಿಕ ಪಕ್ಷಿಯಾಗಿರುವಂತಹ ಗಂಡ ಬೇರುಂಡವನ್ನು ಹೊಂದಿರ್ತದ. ಮೈಸೂರು ಅರಸರ ಕಾಲದಿಂದಲೂ ಬಳಕೆಯಲ್ಲಿ ಇದೆ ಅಂತ ಹೇಳ್ತೀವಿ ನಾವು. ಇದು ಅದರ ಕೆಳಗೆ ರಾಷ್ಟ್ರ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಇರ್ತದೆ. ಇದು ಮುಂಡಕ ಉಪನಿಷತ್ನಿಂದ ಪಡೆಯಲಾಗಿದೆ ನೋಡಿ. ಸತ್ಯಮೇವ ಜಯತೆ ಅಂದ್ರೆ ಮುಂಡಕ ಉಪನಿಷತ್ನಿಂದ ಪಡೆಯಲಾಗಿದೆ ಅಂತ ನಾವು ಹೇಳ್ತೀವಿ.
ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಏಕೀಕರಣಕ್ಕೆ ಸಂಬಂಧಿಸಿದಂತ ಆಯೋಗಗಳ ಬಗ್ಗೆ ಕೊಟ್ಟಿದ್ದಾರೆ. ಕರ್ನಾಟಕ ಯಾವ ರೀತಿಯಾಗಿ ಏಕೀಕರಣ ಆಯ್ತು ಅಂತ ನೋಡಿ. ಮೊದಲನೇ ಹೇಳಿಕೆ 1948ರಲ್ಲಿ ಎಸ್ ಕೆ ದಾರ್ ಆಯೋಗ ರಚಿಸಲಾಯ್ತು ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಸರಿಯಾಗಿದೆ. ಎಸ್ ಕೆ ದಾರ್ ಆಯೋಗ ಬರ್ತದೆ ಯಾವಾಗ? 1948ರಲ್ಲಿ. ಇದು ಸರಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ದಾರ್ ಆಯೋಗವು ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಸಂಪೂರ್ಣವಾಗಿ ಶಿಫಾರಸು ಮಾಡಿತ್ತು ಅಂತ ಕೊಟ್ಟಿದ್ದಾರೆ. ಭಾಷಾವಾರು ಏನು ಈ ಒಂದು ಪ್ರಾಂತ್ಯಗಳ ರಚನೆ ಮಾಡ್ಬೇಕಲ್ಲ, ಅದಕ್ಕೆ ದಾರ್ ಆಯೋಗ ಸಂಪೂರ್ಣವಾಗಿ ಶಿಫಾರಸು ಮಾಡಿತ್ತು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಇದು ಶಿಫಾರಸು ಸಂಪೂರ್ಣವಾಗಿ ಮಾಡಿರೋದಿಲ್ಲ. ಓಕೆ, ಇದಕ್ಕೆ ಒಂದ್ ಸರಿ, ಎರಡು ಸರಿ, ಒಂದೆರಡು ಸರಿ, ಎರಡು ತಪ್ಪತ್ತು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಒಂದು ಮಾತ್ರ ಸರಿಯಾಗಿದೆ. ಓಕೆ, 1948ರಲ್ಲಿ ಎಸ್ ಕೆ ದಾರ್ ಆಯೋಗ ರಚನೆ ಆಗ್ತದ. ಆದ್ರೆ ಇಲ್ಲಿ ಭಾಷಾವಾರು ಪ್ರಾಂತ್ಯಗಳ ಬದಲಾಗಿ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಪ್ರಾಂತ್ಯಗಳ ರಚನೆ ಮಾಡಬೇಕೆಂಬ ಒಂದು ಶಿಫಾರಸನ್ನು ಎಸ್ ಕೆ ದಾರ್ ಆಯೋಗ ನೀಡುತ್ತದೆ. ಓಕೆ, 1948ರಲ್ಲಿ ಬರ್ತ ನೋಡ್ರಿ. ನೆಕ್ಸ್ಟ್ ಬರ್ತದ JVP ಸಮಿತಿ ಕೂಡ ಬರ್ತದೆ. ಇದರ ಮೇಲೆ ಪ್ರಶ್ನೆ ಬಂದಿದೆ ನೋಡಿ. ಹೇಳಿಕೆ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ನೋಡೋಣ. ಮೊದಲನೇ ಒಂದು ಹೇಳಿಕೆ, ಈ ಒಂದು ಸಮಿತಿಯಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರು ಇರುತ್ತಾರಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ. JVP ಅಂದ್ರೆ ಏನಪ್ಪಾ ಅಂತಂದ್ರೆ ಸರ್ದಾರ್ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅಂತ ಕರೀತಾರ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಇದು ಕರ್ನಾಟಕ ಏಕೀಕರಣಕ್ಕೆ ತಕ್ಷಣ ಸಮಿತಿ ನೀಡಿತಂತ ಕೊಟ್ಟಿದ್ದಾರೆ. ಇದು ಎರಡನೇ ಹೇಳಿಕೆ ತಪ್ಪಾಗಿದೆ. ಇದು ಕೂಡ ಏನಪ್ಪಾ ಅಂತಂದ್ರೆ ತಕ್ಷಣ ಸಮಿತಿ ನೀಡೋದಿಲ್ಲ, ಮುಂದುವರಿಕೆ ಮಾಡ್ತದೆ ಈ ಒಂದು ಸಮಿತಿ ಕೂಡ. JVP ಸಮಿತಿ. ಈ ಸಮಿತಿ ಏನಪ್ಪಾ ಅಂತಂದ್ರೆ ಏಕೀಕರಣಕ್ಕೆ ತಕ್ಷಣ ಸಮಿತಿ ನೀಡೋದಿಲ್ಲ. ಒಂದು ಸರಿ, ಎರಡು ಸರಿ, ಒಂದೆರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಗಿತ್ತು? ಒಂದು ಮಾತ್ರ ಸರಿಯಾಗಿತ್ತು ನೋಡಿ. JVP ಸಮಿತಿ ಅಂದ್ರೆ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ ಅಂತ ನಾವು ಕರಿತೀವಿ. ಅಧ್ಯಕ್ಷರು ಇರಲಾರ್ದ ಒಂದು ಸಮಿತಿ ಆಗಿರ್ತದೆ ಅದ್ರ ಜೊತೆಗೆ. ಅಂದ್ರೆ ಇದರಲ್ಲಿ ಯಾರು ಕೂಡ ಅಧ್ಯಕ್ಷರಾಗಿರೋದಿಲ್ಲ. ಓಕೆ, ಅಧ್ಯಕ್ಷರಿರಲಾರ್ದ ಒಂದು ಸಮಿತಿ ಆದಪ್ಪ ಅಂತಂದ್ರೆ JVP ಸಮಿತಿ ಆಗಿರ್ತದೆ ನೋಡ್ರಿ. ಇದು 1949ರಲ್ಲಿ ಏಕೀಕರಣವನ್ನು ಕೆಲವು ಕಾಲ ಮುಂದೂಡಲು ಸೂಚನೆ ನೀಡುತ್ತದೆ. ತಕ್ಷಣ ಸಮಿತಿ ನೀಡಿದೆ ಅಂತ ಕೊಟ್ಟಿದ್ರು, ಅದಕ್ಕಾಗಿ ಇದು ತಪ್ಪಾಗಿತ್ತು ನೋಡ್ರಿ ಎರಡನೇ ಹೇಳಿಕೆ. ನೆಕ್ಸ್ಟ್, ಕೆಳದಿ ಶಿವಪ್ಪ ನಾಯಕನ ಬಗ್ಗೆ ಕೊಟ್ಟಿದ್ದಾರೆ. ಕೆಳದಿ ಮನೆತನದ ಮೇಲೆ ಪ್ರಶ್ನೆ ಆಗಿದೆ ನೋಡ್ರಿ. ಕೆಳದಿ ಮನೆತನದಲ್ಲಿ ವೀರ ಒಂದು ಮಹಿಳೆ ಹೋರಾಟ ಮಾಡ್ತಾಳೆ ಬ್ರಿಟಿಷರ ವಿರುದ್ಧ. ಆ ಮಹಿಳೆ ಹೆಸರು ಏನಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಆ ಮಹಿಳೆ ಹೆಸರು ಕೂಡ ಪ್ರಶ್ನೆಯಲ್ಲಿ ಕೇಳಿದ್ರು ನೋಡ್ರಿ. ಈ ಒಂದು KE ಎಕ್ಸಾಮ್ SDA ಪರೀಕ್ಷೆಯಲ್ಲಿ ಕೇಳಿದ್ರು. ಮೊದಲ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಈತನು ಶಿಸ್ತು ಎಂಬ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತಂದನಂತ ಕೊಟ್ಟಿದ್ದಾರೆ. ಶಿವಪ್ಪ ನಾಯಕ ಶಿಸ್ತು ಎಂಬ ಒಂದು ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತಂದನಂತ ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ. ಶಿವಪ್ಪ ನಾಯಕ ಏನಪ್ಪಾ ಅಂತಂದ್ರೆ ಶಿಸ್ತಿಗೆ ಪ್ರಮುಖ ಆದ್ಯತೆ ನೀಡಿರ್ತಾನ. ಭೂಕಂದಾಯ ಒಂದು ಪದ್ಧತಿಯನ್ನು ಶಿಸ್ತು ರೀತಿಯಲ್ಲಿ ತರ್ತಾನ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ. ಪೋರ್ಚುಗೀಸರಿಂದ ಮಂಗಳೂರು ಮತ್ತು ಕುಂದಾಪುರ ಕೋಟೆಗಳನ್ನು ಗೆದ್ದನಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಕುಂದಾಪುರ, ಮಂಗಳೂರನ್ನು ಈತ ಪಡೆದುಕೊಳ್ಳುತ್ತಾನೆ ಪೋರ್ಚುಗೀಸರ ಆಕ್ರಮಣ ಮಾಡಿ. ಓಕೆ, ಒಂದು ಸರಿ, ಎರಡು ಮಾತ್ರ ಸರಿ, ಎರಡು ಸರಿ, ಎರಡು ತಪ್ಪನ್ನು ಕೊಟ್ಟಿದ್ದಾರೆ. ಒಂದು ಮತ್ತು ಎರಡು ಹೇಳಿಕೆಗಳು ಈ ಒಂದು ಪ್ರಶ್ನೆಗೆ ಸರಿಯಾಗಿದೆ ಅಂತ ನಾವು ಹೇಳ್ಬಹುದು. ಶಿವಪ್ಪ ನಾಯಕ ಏನಪ್ಪಾ ಅಂತಂದ್ರೆ ಕೃಷಿ ಮತ್ತು ಕಂದಾಯ ಸುಧಾರಣೆಗೆ ಹೆಸರುವಾಸಿಯಾಗಿರ್ತಾನೆ ಈತ. ಇವನ ಕಂದಾಯ ಪದ್ಧತಿಯನ್ನು ಶಿವಪ್ಪ ನಾಯಕನ ಶಿಸ್ತು ಎಂದೇ ಕರೆಯಲಾಗುತ್ತಿರ್ತದ. ಶಿವಪ್ಪ ನಾಯಕನ ಶಿಸ್ತು ಎಂದು ಈತನ ಒಂದು ಭೂ ಕಂದಾಯಕ್ಕೆ ಕರಿತಿರ್ತಾರೆ ನೋಡ್ರಿ. ಶಿಸ್ತು ಅಂದ್ರೆ ಏನು? ಭೂ ಕಂದಾಯಕ್ಕೆ ಆ ಒಂದು ಹೆಸರಿಟ್ಟಿರ್ತಾರ. ನೆಕ್ಸ್ಟ್, ರಾಜ್ಯದ ಹೆಸರಿನ ಬದಲಾವಣೆ ಕುರಿತು ಹೇಳಿಕೆ ರೂಪದ ಪ್ರಶ್ನೆ. ಈ ಒಂದು ಪ್ರಶ್ನೆ ನಿಮಗಾಗಿ ನೋಡಿ. ಕ್ವಶನ್ ನಂಬರ್ 1 ಅಂತ ಹಾಕಿ ಈ ಒಂದು ಪ್ರಶ್ನೆಗೆ ಉತ್ತರ ತಿಳಿಸ್ಬೇಕು. ಓಕೆ, ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 1956ರಲ್ಲಿ ನವೆಂಬರ್ 1ರಂದು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡಲಾಯಿತು ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ನೀವು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ನಾನು ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಹಲ್ಮಿಡಿ ಶಾಸನದ ಬಗ್ಗೆ ಹೇಳಿಕೆಯ ಪ್ರಶ್ನೆ ಬಂದಿದೆ. ಹಲ್ಮಿಡಿ ಶಾಸನ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಇದು ಲಭ್ಯ ಇರುವಂತ ಅತ್ಯಂತ ಹಳೆಯ ಒಂದು ಕನ್ನಡ ಶಾಸನವಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಅತ್ಯಂತ ಹಳೆಯ ಕನ್ನಡ ಶಾಸನವಿದೆ ಅಂತ ಕೊಟ್ಟಿದ್ದಾರೆ ಹಲ್ಮಿಡಿ ಶಾಸನ. ಈ ಒಂದು ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ. ಮೊದಲನೇ ಹೇಳಿಕೆ ಸರಿ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇದು ಕದಂಬ ದೊರೆ ಆಗಿರುವಂತ ಕಾಕುಸ್ಥವರ್ಮನ ಕಾಲಕ್ಕೆ ಸೇರಿದ್ದಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಏನಂದ್ರೆ ಸರಿಯಾಗಿದೆ. ಕದಂಬರ ಒಂದು ಅರಸಾಗಿರುವಂತ ಕಾಕುಸ್ಥವರ್ಮನಿಗೆ ಕಾಲಕ್ಕೆ ಸೇರುತ್ತದೆ ಈ ಒಂದು ಹಲ್ಮಿಡಿ ಶಾಸನ. ಒಂದು ಸರಿ, ಎರಡು ಮಾತ್ರ ಸರಿ, ಒಂದೆರಡು ಸರಿ, ಎರಡು ತಪ್ಪತ್ತು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ನೋಡಿ.
ಹಲ್ಮಿಡಿ ಶಾಸನ ಕ್ರಿಸ್ತ ಒಂದು ಶಕ 450ರಲ್ಲಿ ದೊರೆಯುತ್ತದೆ. ಓಕೆ. ಬೇಲೂರಿನ ಒಂದು ಹಲ್ಮಿಡಿ ಎಂಬ ಸ್ಥಳದಲ್ಲಿ ಇದು ಒಂದು ಹಲ್ಮಿಡಿ ಶಾಸನ ದೊರೆಯುತ್ತದೆ. ಇದು ಕನ್ನಡದ ಮೊದಲ ಶಾಸನ ಆಗಿದೆ ನೋಡ್ರಿ. ಸಂಸ್ಕೃತದ ಮೊದಲ ಶಾಸನ ಯಾವ್ದಪ್ಪ ಅಂತಂದ್ರೆ ಅದು ತಾಳಗುಂದ ಶಾಸನ. ಓಕೆ. ಕ್ರಿಸ್ತಶಕ 450ರಲ್ಲಿ ಸುಮಾರಿನಲ್ಲಿ ಹಲ್ಮಿಡಿ ಶಾಸನವು ಕನ್ನಡದ ಪ್ರಥಮ ಶಾಸನವೆಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಹೇಳ್ತೀವಿ. ಬೇಲೂರಿನ ಹಲ್ಮಿಡಿಯಲ್ಲಿ ಸಿಗ್ತದೆ. ಹಾಸನ ಒಂದು ಬೇಲೂರಿನಲ್ಲಿ ಕಂಡು ಬರುತ್ತೆ ನೋಡ್ರಿ. ನೆಕ್ಸ್ಟ್ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಬಗ್ಗೆ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಅತ್ಯಂತ ಸರಳ ಆಗಿದೆ ಅಂತ ಅನ್ಕೋತೀನಿ. ಮೊದಲನೇ ಒಂದು ಹೇಳಿಕೆ 1924ರಲ್ಲಿ ನಡೆದ ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಹೇಳಿಕೆ ಏನಂದ್ರೆ ಸರಿಯಾಗಿದೆ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ, ಇದು ಗಾಂಧೀಜಿಯವರ ಒಂದು ಅಧ್ಯಕ್ಷ ವಹಿಸಿದಂತ ಏಕೈಕ ಕಾಂಗ್ರೆಸ್ ಅಧಿವೇಶನ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಅದರ ಒಂದು ಅಧ್ಯಕ್ಷತೆಯನ್ನು ಗಾಂಧೀಜಿಯವರು ವಹಿಸಿಕೊಳ್ತಾರ. ಅದು ಅವರ ಒಂದು ಏಕೈಕ ಒಂದು ಮೊದಲ ಕಾಂಗ್ರೆಸ್ ಅಧಿವೇಶನ ಆಗಿರುತ್ತೆ ನೋಡ್ರಿ. ಇದಕ್ಕೆ ಒಂದು ಸರಿ ಎರಡು ಸರಿ ಎರಡು ತಪ್ಪು ಕೊಟ್ಟಿದ್ದಾರೆ. 1 ಮತ್ತು 2 ಹೇಳಿಕೆಗಳು ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ. ಓಕೆ. ನಂತರ ದಿನಗಳಲ್ಲಿ ಅಂದ್ರೆ 1925ರಲ್ಲಿ ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂತ ಮಹಿಳೆಯಾಗಿ ಹೊರಹೊಮ್ಮುತ್ತಾರೆ. ಮುಂದಿನ ಒಂದು 1925ರಲ್ಲಿ 1924ದಾಗ ಗಾಂಧೀಜಿಯವರ ಅಧ್ಯಕ್ಷ ವಹಿಸಿರ್ತಾರೆ ಕಾಂಗ್ರೆಸ್ ಅಧಿವೇಶನದ. ನಂತರ 1925ರಲ್ಲಿ ಸರೋಜಿನಿ ನಾಯ್ಡು ಅವರು ಈ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ವಹಿಸಿದಂತ ಭಾರತದ ಮಹಿಳೆ ಆಗಿರ್ತಾರೆ ನೋಡ್ರಿ. ಅದೇ ಕಾಂಗ್ರೆಸ್ ಅಧಿವೇಶನವನ್ನು ಅಧ್ಯಕ್ಷತೆ ವಹಿಸಿದಂತ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರೆ ಅನಿ ಬೆಸೆಂಟ್. ಇವರು 1917ರಲ್ಲಿ ವಹಿಸ್ತಾರ. ಅನಿ ಬೆಸೆಂಟ್ ನೋಡ್ರಿ. ಓಕೆ. 1917ರಲ್ಲಿ ಮೊದಲ ಒಂದು ಮಹಿಳೆ ಆಗಿರ್ತಾರೆ ಇವರು. ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಆಗಿರುವಂತ ಮೊದಲ ಮಹಿಳೆ ಅನಿ ಬೆಸೆಂಟ್. ಭಾರತ ಮಹಿಳೆ ಯಾರಪ್ಪ ಅಂತಂದ್ರೆ ಸರೋಜಿನಿ ನಾಯ್ಡು 1925ರಲ್ಲಿ. ಇದೊಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿದೆ ನೋಡ್ರಿ. ನಾವು ತಿಳ್ಕೊತೀವಿ ಸರಿಯಾದ ರೀತಿಯಲ್ಲಿ ಈ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಇಲ್ಲಿ ಪ್ರಶ್ನೆ ಕೊಟ್ರಂದ್ರೆ ನಾವು ಕಾಂಗ್ರೆಸ್ ಅಧಿವೇಶನಗಳು ಯಾವ ವರ್ಷದಲ್ಲಿ ಯಾರ್ಯಾರು ವಹಿಸ್ಕೊಂಡ್ರು, ಯಾವ ವರ್ಷದಲ್ಲಿ ಏನೇನಾಯ್ತು ಅಂತ ಕೂಡ ತಿಳ್ಕೊಂಡಿರ್ಬೇಕಾಗ್ತದ. ಈ ಒಂದು ಅಧಿವೇಶನದಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಗೆ ಮಹತ್ತರ ಬೆಂಬಲ ವ್ಯಕ್ತವಾಗ್ತದ ಗಾಂಧೀಜಿಯವರಿಂದ. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಇವ್ರು ಏನಪ್ಪಾ ಅಂತಂದ್ರೆ ಮೈಸೂರು ರಾಜ್ಯದ ದೇವನರಾಗಿರ್ತಾರ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಹೇಳಿಕೆ ಏನಂದ್ರೆ ಸರಿಯಾಗಿದೆ. 1912ರಿಂದ 18ವರೆಗೂ ಇವರು ದೇವನರಾಗಿರ್ತಾರ. ನೆಕ್ಸ್ಟ್ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಮೈಸೂರು ಬ್ಯಾಂಕ್ ಸ್ಥಾಪನೆಗೆ ಇವರು ಕಾರಣ ಆದ್ರ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. 1913ರಲ್ಲಿ ಇವರು ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆಗೆ ಕಾರಣ ಆಗ್ತಾರ. ಓಕೆ. 1 ಸರಿದೆ 2 ಸರಿದೆ 1 2 ಸರಿ 2 ತಪ್ಪನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ 1 ಮತ್ತು 2 ಸರಿಯಾಗಿವೆ ನೋಡಿ. ಇವರನ್ನು ಆಧುನಿಕ ಮೈಸೂರು ನಿರ್ಮಾತೃ ಎಂದು ಕರೀತಾರೆ ನೋಡ್ರಿ. ಬ್ಯಾಂಕ್ ಆಫ್ ಮೈಸೂರನ್ನು 1913ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇವರು ಮುಖ್ಯ ಪಾತ್ರ ವಹಿಸ್ತಾರೆ ನೋಡ್ರಿ, ಸ್ವಾಮಿ ವಿಶ್ವೇಶ್ವರಯ್ಯ. ಓಕೆ. ಸರ್ ಎಂ ವಿಶ್ವೇಶ್ವರಯ್ಯ. ಓಕೆ ಸರಿ. ನೆಕ್ಸ್ಟ್ ಬಾದಾಮಿ ಚಾಲಕರ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನ ನರ್ಮದಾ ನದಿ ದಡದಲ್ಲಿ ಸೋಲಿಸಿದ ಅಂತ ಕೊಟ್ಟಿದ್ದಾರೆ. ನೋಡಿರ್ಬೋದು ನಾವು ಹರ್ಷವರ್ಧನ ಅವರ ಒಂದು ಬಗ್ಗೆ ಹೇಳುವಾಗಂತ ಸಂದರ್ಭದಲ್ಲಿ ಇದು ಒಂದು ಪ್ರಶ್ನೆ ಕೂಡ ಹೇಳಿಕೆ ಕೂಡ ಹೇಳಿದ್ವಿ. ಅಂದ್ರೆ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನ ಅಂದ್ರೆ ಹರ್ಷವರ್ಧನನ್ನು ನರ್ಮದಾ ನದಿ ಕದನದಲ್ಲಿ ಸೋಲಿಸ್ತಾನ 634ರಲ್ಲಿ. ನರ್ಮದಾ ನದಿ ಕದನ ನಡೀತಾ. ಓಕೆ. ಇದು ಒಂದು ಹೇಳಿಕೆ ಅನ್ನೋದು ಸರಿಯಾಗಿದೆ. ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಶೈಲಿಯು ವೇಸರ ಶೈಲಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. 1 2 ಸರಿ ಅಂತ ಕೊಟ್ಟಿದ್ದಾರೆ. ಇದು ಮಾತ್ರ ಸರಿ. ಓಕೆ. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡ್ರಿ. ಐಹೊಳೆಯ ಶಾಸನವು ಇಮ್ಮಡಿ ಪುಲಿಕೇಶಿಯ ವಿಜಯದ ಬಗ್ಗೆ ಹೇಳುತ್ತದೆ. ಚಾಲುಕ್ಯರ ಶೈಲಿಯು ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವಾದಂತ ವೇಸರ ಶೈಲಿಯನ್ನು ಒಳಗೊಂಡಿರ್ತದೆ. ನಾಗರ ಮತ್ತು ದ್ರಾವಿಡ ಶೈಲಿಯನ್ನು ಒಳಗೊಂಡಂತ ವೇಸರ ಶೈಲಿ ಇರುತ್ತೆ ನೋಡಿ. ಈ ಒಂದು ಚಾಲುಕ್ಯರ ಐಹೊಳೆ ಶಾಸನ ಹೇಳ್ತಾರ. ಐಹೊಳೆ ಶಾಸನ ಅಂತ ಕರ್ತ ಯಾರಪ್ಪ ಅಂತಂದ್ರೆ ರವಿಕೀರ್ತಿ ಅಂತ ಹೇಳ್ತೇವೆ ನಾವು. ರವಿಕೀರ್ತಿ ಐಹೊಳೆ ಶಾಸನದ ಕರ್ತ ಆಗಿರ್ತ ನೋಡ್ರಿ. ನೆಕ್ಸ್ಟ್ ಸಿದ್ದಾಪುರ ಶಾಸನದ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಇದು ಮೌರ್ಯ ಸಾಮ್ರಾಟನ ಅಶೋಕನ ಶಾಸನವಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿ ನೋಡಿ. ಸಿದ್ದಾಪುರ ಶಾಸನ ಮೌರ್ಯ ಸಾಮ್ರಾಜ್ಯದ ಅಶೋಕನಿಗೆ ಸಂಬಂಧಿಸಿದಂತ ಒಂದು ಶಾಸನ ಆಗಿರ್ತದೆ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬಂದಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಪ್ಪಾ ಅಂತಂದ್ರೆ ತಪ್ಪಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರೋದಿಲ್ಲ, ಇದು ಚಿತ್ರದುರ್ಗದಲ್ಲಿ ಕಂಡು ಬರ್ತದ. ಯಾವುದು ಸಿದ್ದಾಪುರ ಶಾಸನ ಚಿತ್ರದುರ್ಗದಲ್ಲಿ ಕಂಡು ಬರ್ತದೆ ನೋಡ್ರಿ. ಬಳ್ಳಾರಿಯಲ್ಲಿ ಅಂತ ಕೊಟ್ಟಿತ್ತು, ಅದಕ್ಕಾಗಿ ಅದು ತಪ್ಪು. ಇದು ಅಶೋಕನ ಶಾಸನ ಇದೆ, ಇದು ಕರೆಕ್ಟ್ ಆಗಿರ್ತದೆ.
ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದೆರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಒಂದು ಮಾತ್ರ ಸರಿಯಾಗಿದೆ ನೋಡಿ. ಸಿದ್ದಾಪುರ ಬ್ರಹ್ಮಗಿರಿ ಶಾಸನಗಳು ಅಶೋಕನದಾಗಿದ್ರು ಕೂಡ ಇವುಗಳು ಚಿತ್ರದುರ್ಗ ಜಿಲ್ಲೆಯ ಒಂದು ಮೊಳಕಾಲ್ಮೂರು ತಾಲೂಕಿನಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ಕರ್ನಾಟಕದ ವಿದ್ಯಾವರ್ಧಕ ಸಂಘದ ಬಗ್ಗೆ ಕೇಳಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೇಲೆ ಪ್ರಶ್ನೆ ಆಗಿದೆ ನೋಡ್ರಿ. ನೀವು ಕೂಡ ನೋಡಿರ್ತಾರ ಅಂತ ಅನ್ಕೊಂತೀನಿ. ಮೊದಲ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ ಹೇಳಿಕೆ. ಇದು 1890ರಲ್ಲಿ ಧಾರವಾಡದಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಂದ್ರೆ ಮೊದಲನೇ ಹೇಳಿಕೆ ಸರಿಯಾಗಿದೆ. ಓಕೆ, ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. RS ದೇಶಪಾಂಡೆ ಅವರ ಒಂದು ಇದರ ಸ್ಥಾಪನೆಯ ಒಂದು ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಒಂದು ಸರಿ, ಎರಡು ಸರಿ, ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿವೆ. 1890ರಲ್ಲಿ ವಿದ್ಯಾವರ್ಧಕ ಒಂದು ಸಂಘ ಏನಂತಂದ್ರೆ ಧಾರವಾಡದಲ್ಲಿ ಸ್ಥಾಪನೆ ಆಯ್ತು 1890ರಲ್ಲಿ. ಇದರ ಒಂದು ಅಧ್ಯಕ್ಷ ಅಂದ್ರೆ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ RS ದೇಶಪಾಂಡೆ ಆಗಿರ್ತಾರ. ಈ ಒಂದು ಸಂಸ್ಥೆ ಏನಪ್ಪಾ ಅಂತಂದ್ರೆ ವಾಗ್ಭೂಷಣ ಎಂಬ ಒಂದು ಪತ್ರಿಕೆಯನ್ನು ಓಡಿಸ್ತಾರ ನೋಡ್ರಿ. ವಾಗ್ಭೂಷಣ ಪತ್ರಿಕೆಯನ್ನು ಓಡಿಸಿದಂತ ಒಂದು ಇದು ಸಂಘ ಆಗಿರುತ್ತೆ. ಯಾವುದು ವಿದ್ಯಾವರ್ಧಕ ಸಂಘ ಸ್ಥಾಪನೆ ಮಾಡಿದವರು RS ದೇಶಪಾಂಡೆ. ಎಲ್ಲಿ ಅಂದ್ರೆ ಧಾರವಾಡದಲ್ಲಿ. ಈ ರೀತಿಯಾಗಿ ನೆನ್ಪಿಟ್ಕೋಬೇಕು. 1890ರಲ್ಲಿ ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರ. ಈ ಒಂದು ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಜಾಗೃತಿ ಮತ್ತು ಏಕೀಕರಣಕ್ಕೆ ಭದ್ರ ಬುನಾದಿ ಆಗ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಈಕೆಯು ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಹೋರಾಟ ಮಾಡಿದಂತ ವ್ಯಕ್ತಿ ಆಗಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಕಿತ್ತೂರು ಚೆನ್ನಮ್ಮ 1824ರಲ್ಲಿ, ಸಾರಿ 1824ರಲ್ಲಿ, ಅದು 1824ರಲ್ಲಿ ಹೋರಾಟ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯ ವಿರುದ್ಧ ಹೋರಾಟ ಮಾಡಿದಂತ ಮಹಿಳೆ. ಇದು ಸರಿಯಾಗಿದೆ 1ನೇ ಹೇಳಿಕೆ. 2ನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಈಕೆ ಸೈನ್ಯ ನೇತೃತ್ವವನ್ನು ಸಂಗೊಳ್ಳಿ ರಾಯಣ್ಣ ವಹಿಸಿದ್ರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿ. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ. 1824ರಲ್ಲಿ ಕಿತ್ತೂರು ಸಂಸ್ಥಾನ ಉಳಿಸಲು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾಳ. ಅದ ನಂತರ ಆಕಿ ವೀರ ಮರಣವನ್ನು ಹೊಂದುತ್ತಾಳೆ ಅಂತ ಹೇಳ್ತೀವಿ. ನಂತರ ಒಂದು ಸಂಗೊಳ್ಳಿ ರಾಯಣ್ಣನ್ನು ಕೂಡ ಸೆರೆ ಹಿಡಿದ ಆತನನ್ನು ಗಲ್ಲಿಗೇರಿಸಲಾಗ್ತದೆ ಅಂತ ಹೇಳ್ತೀವಿ. ಇಲ್ಲಿ ಬೈಲಹೊಂಗಲದಲ್ಲಿ ಗಲ್ಲಿಗೇರಿಸ್ತಾರೆ ಕೂಡ. ಅಂದ್ರೆ ಸಂಗೊಳ್ಳಿ ರಾಯಣ್ಣನ್ನು ಗಲ್ಲಿಗೇರಿಸಿದಂತ ಸ್ಥಳ ಯಾವ್ದಂತ ಕೊಟ್ಟಿದ್ರು. ಓಕೆ, ಆ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ. ಆ ರೀತಿಯಾದ ಎಲ್ಲಾ ರೀತಿಯಾಗಿ ತಿಳ್ಕೊಂಡಿರ್ಬೇಕಂತ ನಾವು ನೋಡ್ರಿ. ಪಜಲ್ ಅಲ್ಲಿ ಆಯೋಗದ ಬಗ್ಗೆ ಹೇಳಿಕೆ ರೂಪದ ಪ್ರಶ್ನೆ ಯಾವ ರೀತಿಯಾಗಿ ಪಜಲ್ ಅಲ್ಲಿ ಆಯೋಗದ ಬಗ್ಗೆ ಕೊಟ್ರು ನೋಡ್ರಿ. ಮೊದಲನೇ ಒಂದು ಹೇಳಿಕೆ, ಇದು ರಾಜ್ಯ ಪುನರ್ವಿಂಗಡಣಾ ಆಯೋಗ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಓಕೆ, ರಾಜ್ಯ ಪುನರ್ವಿಂಗಡಣಾ ಆಯೋಗ ಆಗಿರ್ತದ. ನೆಕ್ಸ್ಟ್ ಇದರ ಒಂದು ಸದಸ್ಯ KM ಪಣಿಕರ್ ಮತ್ತು HN ಕುಂಜೂರವರು ಇದ್ದರು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಪಜಲ್ ಅಲ್ಲಿ ಆಯೋಗದ ಒಂದು ಸದಸ್ಯರು ಯಾರಾಗಿದ್ರಂತ ಕೇಳಿದ್ರೆ KM ಪಣಿಕರ್ ಮತ್ತು HN ಕುಂಜೂರ ಆಗಿರ್ತಾರ. 1 ಸರಿ, 2 ಸರಿ, 1 ಸರಿ, 2 ತಪ್ಪಂತ ಕೊಟ್ಟಿದ್ದಾರೆ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು ಪಜಲ್ ಅಲ್ಲಿ ಆಯೋಗಕ್ಕೆ ಸಂಬಂಧಿಸಿದಂತೆ. ಇದು 1953ರಲ್ಲಿ ನೇಮಕವಾದಂತ ಒಂದು ಭಾಷಾವಾರು ರಾಜ್ಯಗಳ ರಚನೆಗೆ ಶಿಫಾರಸು ಮಾಡಿದಂತ ಒಂದು ಆಯೋಗ ಆಗಿರ್ತದೆ. ಇದರ ಆಧಾರದ ಮೇಲೆ ಮೈಸೂರು ರಾಜ್ಯ ಒಂದು ಏಕೀಕರಣ ಆಗ್ತದೆ ಅಂತ ಹೇಳ್ಬೋದು. ಇದು 1953ರಲ್ಲಿ ಏನಾಗ್ತದಂದ್ರೆ ನೇಮಕವಾಗಿ 1956ರಲ್ಲಿ ಇದರ ಒಂದು ವರದಿಯನ್ನು ಸಲ್ಲಿಸ್ತದ. ವರದಿ ಸಲ್ಲಿಸಿದ ಯಾವಾಗ, ನೇಮಕವಾದದ್ದು ಯಾವಾಗ ಅಂತ ಕೂಡ ಗೊತ್ತಿರ್ಬೇಕಾಗ್ತದ. ಓಕೆ, ನೇಮಕ ಆಗಿದ 1953ರಲ್ಲಿ, ವರದಿ ಸಲ್ಲಿಸಿದ 1956ರಲ್ಲಿ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡ್ರಿ. ಓಲ್ಡ್ ಕ್ವಶನ್ ಅಂತ ಹೇಳ್ತೀವಿ ನಾವು. ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಯಾವಾಗ ಬದಲಾಯಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಆಗ ತಾನೇ ನೋಡಿದೆ ನಾವು. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾವ ಒಂದು ವರ್ಷದಲ್ಲಿ ಬದಲಾವಣೆ ಮಾಡ್ತಾರೆ ಅಂದ್ರೆ 1973ರಲ್ಲಿ ನವೆಂಬರ್ 1ನೇ ತಾರೀಕು D ದೇವರಾಜ್ ಅರಸವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಒಂದು ಸಮಯದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕದಿಂದ ನಾಮಕರಣ ಮಾಡಲಾಗ್ತದೆ ನೋಡ್ರಿ. ಯಾವಾಗ? ಆಪ್ಷನ್ ಸಿ ಸರಿಯಾದ ಉತ್ತರ. 1973 ನವೆಂಬರ್ 1. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ಅದಕ್ಕಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ಜಯಂತಿಯನ್ನು ಮಾಡ್ತೀವಿ. ನೆಕ್ಸ್ಟ್
ಓಲ್ಡ್ ಕ್ವಶನ್ ಇದೆ ನೋಡಿ. ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ಮೊದಲ ಒಂದು ಅರಸು ಮನೆತನ ಯಾವುದು? ಇದ್ರ ಬಗ್ಗೆ ಹೇಳಿದೆ ನಾನು. ಎಲ್ಲ ಒಂದು ಇತಿಹಾಸದ ಚಾಪ್ಟರ್ ವೈಸ್ ಕ್ಲಾಸ್ ಪ್ಲೇ ಲಿಸ್ಟ್ ಅಲ್ಲಿದೆ. ಯಾರು ನೋಡಿಲ್ಲ ಹೋಗಿ ಬೇಗನೆ ಹೋಗಿ ನೋಡಿಕೊಳ್ಳ್ರಿ ಚಾಪ್ಟರ್ ವೈಸ್. ಇವನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಸಹಕಾರ ಆಗ್ತದೆ. ಓಕೆ, ಕ್ವಶನ್ ನಂಬರ್ ಏನಪ್ಪಾ ಅಂತಂದ್ರೆ 17 ಆಗಿದೆ ಇದು. ಕರ್ನಾಟಕದ ಮೊದಲ ಅರಸು ಮನೆತನ ಯಾವ್ದಪ್ಪ ಅಂತಂದ್ರೆ ಅದು ಕದಂಬ ಮನೆತನ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇದು ಮಯೂರವರ್ಮನಿಂದ ಸ್ಥಾಪನೆ ಆಗ್ತದ. ಕದಂಬ ಮನೆತನವು ಕರ್ನಾಟಕದ ಪ್ರಥಮ ಅರಸು ಮನೆತನ ಆಗಿದೆ ನೋಡ್ರಿ. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಕುಲಪುರೋಹಿತ ಎನ್ನಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ಕುಲಪುರೋಹಿತ ಯಾರಂತ ಕರಿತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಲೂರು ವೆಂಕಟರಾಯ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಆಲೂರು ವೆಂಕಟರಾಯ ಅವರನ್ನು ಕರ್ನಾಟಕದ ಕುಲಪುರೋಹಿತ ಅಂತ ಕರೆಯುತ್ತಾರೆ. ಇವರು ಏಕೀಕರಣಕ್ಕಾಗಿ ಸಲ್ಲಿಸಿದ ಅಪಾರ ಸೇವೆಗಾಗಿ ಈ ಒಂದು ಬಿರುದನ್ನು ನೀಡಲಾಗಿದೆ ಅಂತ ಹೇಳ್ತೀವಿ. ಕರ್ನಾಟಕದ ಕುಲಪುರೋಹಿತ ಅಂತ ಬಿರುದನ್ನು ನೀಡ್ತಾರೆ. ನೆಕ್ಸ್ಟ್, ಜೈ ಕರ್ನಾಟಕ ಮಾತೆ ಎನ್ನದಿರು ಮಾತೆ ಎಂದು ಹಾಡನ್ನು ಬರೆದವರು ಯಾರಂತ ಕೊಟ್ಟಿದ್ದಾರೆ. ಜೈ ಕರ್ನಾಟಕ ಮಾತೆ ಎನ್ನದಿರು ಮಾತೆ ಎಂಬ ಒಂದು ಹಾಡನ್ನು ಬರೆದಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಾರೆ ಆಪ್ಷನ್ಸ್ ಬಿ ಉಯಿಲಗೋಳ್ ನಾರಾಯಣ ರಾವ್. ಓಕೆ, ಉಯಿಲಗೋಳ್ ನಾರಾಯಣ ರಾವ್ ಅವರು ಈ ಒಂದು ಜೈ ಕರ್ನಾಟಕ ಮಾತೆ ಎನ್ನದಿರು ಮಾತೆ ಎಂಬ ಒಂದು ಹಾಡನ್ನು ಬರೀತಾರೆ. ಅದೇ ರೀತಿಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಒಂದು ಹಾಡನ್ನು ಕೂಡ ಇವರೇ ಬರೆದಿದ್ದಾರೆ ನೋಡ್ರಿ. ಏಕೀಕರಣ ಚಳವಳಿಯ ಒಂದು ಸ್ಫೂರ್ತಿಯನ್ನು ನೀಡುತ್ತದೆ ಈ ಒಂದು ಹಾಡು. ಪರೀಕ್ಷೆಯಲ್ಲಿ ಕೇಳಿದ್ರು ಇದು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಒಂದು ಹಾಡನ್ನು ಬರೆದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಉಯಿಲಗೋಳ್ ನಾರಾಯಣ ರಾವ್. ನೆಕ್ಸ್ಟ್, ಮೊದಲ ಕನ್ನಡ ಪತ್ರಿಕೆಯಾದ ಮಂಗಳೂರು ಸಮಾಚಾರವನ್ನು ಆರಂಭಿಸಿದವರು ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 2 ಅಂತ ಹಾಕಿ ಉತ್ತರವನ್ನು ತಿಳಿಸಿ. ನೋಡಿ, ಇದ್ರ ಬಗ್ಗೆ ಗೊತ್ತಿರ್ತದೆ. ಯಾವಾಗ 1843ರಲ್ಲಿ ಮಂಗಳೂರು ಸಮಾಚಾರ ಬರ್ತದ. ಇದರದ ಯಾರು ಅಂತ ಕೊಟ್ಟಿದ್ದಾರೆ ನೋಡಿ. ಆರಂಭಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಜಯ ಭಾರತ ಜನನಿಯ ತನುಜಾತೆ ರಾಜಗೀತೆಯನ್ನು ಬರೆದಂತ ಕರ್ತೃ ಯಾರಂತ ಕೇಳಿದ್ದಾರೆ ಇಲ್ಲಿ. ಜಯ ಭಾರತದ ಜಯ ತನುಜಾತೆ ಇದು ಗೊತ್ತಿರ್ತದೆ ಎಲ್ಲರಿಗೂ. ಆಪ್ಷನ್ಸ್ ಬಿ ನೋಡಿ, ಕುವೆಂಪು ಅವರು ಈ ಒಂದು ಹಾಡನ್ನು ಬರೆಯುತ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರು ಈ ಒಂದು ರಾಜ್ಯಗೀತೆಯನ್ನು ರಚನೆ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್, ಪುರಂದಾಸರನ್ನು ಏನೆಂದು ಕರೆಯಲಾಗುತ್ತದೆ. ಈ ರೀತಿಯಾಗಿ ಕೂಡ ಪ್ರಶ್ನೆ ಕೇಳ್ತಾರ. ಅಥವಾ ಇದಕ್ಕೆ ಉತ್ತರ ಏನು, ಪುರಂದಾಸರನ್ನು ಏನೆಂದು ಕರೀತಾರೆ ಅಂತ ಕೊಟ್ರಲ್ಲ, ಏನಂತ ಕರಿತಾರ. ದಾಸ ಸಾಹಿತ್ಯ ಪಿತಾಮ ಅಂತ ಕರಿತಾರ, ಏನ್ ಕರ್ನಾಟಕ ಸಾಹಿತ್ಯ ಪಿತಾಮ ಅಂತ ಕರಿತಾರ, ವಚನ ಸಾಹಿತ್ಯ ಪಿತಾಮ, ಆಧುನಿಕ ಕಾವ್ಯದ ಪಿತಾಮ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈ ಒಂದು ಪ್ರಶ್ನೆಗೆ ಏನಂದ್ರೆ ಸರಿಯಾದ ಉತ್ತರ ಕರ್ನಾಟಕದ ಸಂಗೀತ ಪಿತಾಮ ಎಂದ ಪುರಂದಾಸರಿಗೆ ಕರೀತಾರ. ನೋಡ್ರಿ, ಇಲ್ಲಿ ಇದೇ ಉಲ್ಟಾ ಆಗಿದೆ. ಕರ್ನಾಟಕದ ಸಂಗೀತ ಪಿತಾಮ ಎಂದ ಯಾರು ಕರೀತಾರ ಅಂದ್ರೆ ಪುರಂದಾಸರಿಗೆ ಅಂತ. ಇಲ್ಲಿ ಕೆಳಗಡೆ ಆಪ್ಷನ್ಸ್ ನಲ್ಲಿ ಪುರಂದಾಸರು ಬರಬಹುದು, ಅಥವಾ ಪುರಂದಾಸರನ್ನು ಏನೆಂದು ಕರೀತಾರ ಅಂತ ಈ ರೀತಿಯಾಗಿ ಕೂಡ ಕೊಡುವಂತ ಚಾನ್ಸಸ್ ಇರುತ್ತೆ ನೋಡ್ರಿ. ಕರ್ನಾಟಕದ ಸಂಗೀತ ಪಿತಾಮ ಎಂದು ಕರೆಯುತ್ತಾರೆ. ಪುರಂದಾಸರು ಕರ್ನಾಟಕ ಸಂಗೀತಕ್ಕೆ ನೀಡಿದಂತ ಕೊಡುಗೆಯಿಂದಾಗಿ ಅವರನ್ನು ಕರ್ನಾಟಕದ ಸಂಗೀತ ಪಿತಾಮ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ವಿಜಯನಗರ ಕಾಲದ ನಾಣ್ಯಗಳ ಹೆಸರನ್ನು ಏನಾಗಿತ್ತು ಅಂತ ಕೊಟ್ಟಿದ್ದಾರೆ. ಓಕೆ, ಕ್ವಶನ್ ನಂಬರ್ 3 ನೋಡಿ. ಇದ್ರ ಬಗ್ಗೆ ಹೇಳಿದ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಆಲ್ರೆಡಿ ಕ್ಲಾಸ್ ಆಗಿದೆ. ಯಾರು ನೋಡಿಲ್ಲ ಬೇಗನೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ನೋಡ್ಕೊಳ್ರಿ. ವಿಜಯನಗರ ಕಾಲೇಜದ ಒಂದು ನಾಣ್ಯಗಳ ಹೆಸರು ಏನಂತ ಕರಿತಿದ್ರ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗಳಿಗೆ ಕ್ವಶನ್ ನಂಬರ್ 3 ಅಂತ ಹಾಕಿ ಉತ್ತರ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿರುವಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಮೈಸೂರು ರಾಜ್ಯದ ಒಂದು ಪ್ರಥಮ ಮುಖ್ಯಮಂತ್ರಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಕೆ.ಸಿ. ರೆಡ್ಡಿ ಅಂತ. ನಾವು ಕೆ.ಸಿ. ರೆಡ್ಡಿ ಅಂತ ಕರಿತೀವಿ ನೋಡಿ. ಆಪ್ಷನ್ಸ್ ಏನೆಲ್ಲ ಇದೆ ನೋಡಿ. ಕೆ ಚೆಂಗಲ್ರಾಯ ರೆಡ್ಡಿ ಅಂತ ಕರಿತಾರೆ. ಇದು ಪೂರ್ಣ ಹೆಸರು ಕೆ ಚೆಂಗಲ್ರಾಯ ರೆಡ್ಡಿ ಅಂತ ಕರಿತಾರೆ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ. ಇವರು 1947ರಿಂದ 1952ರವರೆಗೆ ಅವರ ಒಂದು ಅಧಿಕಾರ ಅವಧಿ ಇರುತ್ತೆ ನೋಡ್ರಿ. ಮೈಸೂರು ರಾಜ್ಯದ ಪ್ರಥಮ ಸಿಎಂ ಆಗಿ ಕಾರ್ಯನಿರ್ವಹಿಸ್ತಾರೆ. ಯಾರು, ಕೆ.ಸಿ. ರೆಡ್ಡಿ. 1947ರಿಂದ 1952ರವರೆಗೆ. ನೆಕ್ಸ್ಟ್, ಯಾರ ಕಾಲದಲ್ಲಿ ವಿದ್ಯಾಪೀಠ ಮತ್ತು ಬೆಂಗಳೂರು ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡಲಾಯಿತು. ನೋಡ್ರಿ, ದಿವಾನರ ಬಗ್ಗೆ ಕೇಳಿದ್ದಾರೆ. ದಿವಾನರ ಬಗ್ಗೆ ನೀವು ಓದ್ಕೊಳ್ಬೇಕಂದ್ರೆ ಈಗ ಅಂದ್ರೆ ದಿವಾನರ ಬಗ್ಗೆ ಸಂಕ್ಷಿಪ್ತವಾಗಿ ಓದ್ಕೊಳ್ಳಿ. ಅಂದ್ರೆ ಯಾರ ಒಂದು ಕಾಲದಲ್ಲಿ ವಿದ್ಯಾಪೀಠ ಮತ್ತು ಬೆಂಗಳೂರಿನಲ್ಲಿ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡ್ತಾರಂತ ಕೊಟ್ರ. ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್, ಶೇಷಾದ್ರಯ್ಯ, ರಂಗೋಲ್ಚಾರ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ಸ್ ಬಿ ಮಿರ್ಜಾ ಇಸ್ಮಾಯಿಲ್ ಅವರ ಒಂದು ಕಾಲದಲ್ಲಿ ವಿದ್ಯಾಪೀಠ ಮತ್ತು ಬೆಂಗಳೂರಿನಲ್ಲಿ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ.
ಇರುವಂತ ಜೀವನ ಆಗಿರುವಂತ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕೈಗಾರಿಕೆ ಮತ್ತು ಕೃಷಿಗೆ ಹೆಚ್ಚಿನ ಒಂದು ಒತ್ತು ನೀಡಿ ಒಂದು ಬೆಂಗಳೂರಿನಲ್ಲಿ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್ ವಂದಿಸಿ ಬರೆಯಿರಿ ಪ್ರಶ್ನೆ ಬಂದು ನೋಡ್ರಿ ಸ್ನೇಹಿತರೆ. ವಂದಿಸಿ ಬರೆಯಿರಿ ಈ ರೀತಿಯಾದಂತ ಪ್ರಶ್ನೆಗಳಿರ್ತಾವ ನೋಡಬಹುದು ನೀವು. ಪಟ್ಟಿ ಎ ಸಂಸ್ಥೆಗಳು ಕೊಟ್ಟಿದ್ದಾರೆ, ಪಟ್ಟಿ ಬಿ ನಲ್ಲಿ ಆ ಒಂದು ಸಂಸ್ಥೆಯ ಸ್ಥಳದ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಪಟ್ಟಿ ಎ, ಪಟ್ಟಿ ಬಿ. ಮೊದಲು ಕರ್ನಾಟಕ ವಿದ್ಯಾವರ್ತ ಸಂಘ, ಇದ್ರ ಬಗ್ಗೆ ನಾವು ಈಗ ಆಲ್ರೆಡಿ ನೋಡಿದೀವಿ. 1890ರಲ್ಲಿ ರಚನೆ ಆಯ್ತು. ಇದು ಎಲ್ಲಿ? ಕರ್ನಾಟಕ ವಿದ್ಯಾವರ್ತ ಸಂಘ ಧಾರವಾಡದಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ಅಂದ್ರೆ ಒಂದೇದ್ದು ಏನಂದ್ರೆ ಆರ್ ನೋಡ್ರಿ, ಧಾರವಾಡದಲ್ಲಿ ಕಂಡು ಬರ್ತದ. ದೇಶಪಾಂಡೆ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ ಧಾರವಾಡದಲ್ಲಿ, ಕರ್ನಾಟಕ ವಿದ್ಯಾವರ್ತ ಸಂಘ 1890ರಲ್ಲಿ. ಒಂದೇದು ಆರ್ ಎಲ್ಲಿದೆ ನೋಡಿ, ಒಂದೇದು ಆರ್ ಇಲ್ಲಿದೆ, ಒಂದೇದು ಪಿ ಇದೆ, ಇದು ತಪ್ಪು. ಒಂದೇದು ಆರ್ ಇದೆ, ಇದು ಕೂಡ ಇದೆ. ಒಂದೇದು ಎಸ್ ಇದೆ, ಇದು ಕೂಡ ಆಪ್ಷನ್ಸ್ ಡಿ ತಪ್ಪಾಗಿದೆ. ಎ ಇರ್ಬೋದು ಅಥವಾ ಸಿ ಇರ್ಬೋದು ನೋಡ್ರಿ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಕೊಟ್ಟಿದ್ದಾರೆ. ಇದು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತದೆ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗ್ತದೆ ನೋಡ್ರಿ ಬೆಂಗಳೂರಿನಲ್ಲಿ. ಎರಡನೇದು ಪಿ ನೋಡ್ರಿ, ಎರಡನೇದು ಪಿ ಇಲ್ಲಿದೆ, ಎರಡನೇದು ಕ್ಯೂ ಇದೆ, ಇದು ಕೂಡ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗೈತೆ? ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕರ್ನಾಟಕ ಸಭೆಯಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇದು ಬೆಳಗಾವಿಯಲ್ಲಿ ಕಂಡು ಬರ್ತದ. ಮೈಸೂರು ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಕಂಡು ಬರ್ತದೆ ನೋಡ್ರಿ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ವಂದಿಸಿ ಬರೆಯಲ್ಲಿ ನಾವು ಯಾವ್ದು 2-3 ಗೊತ್ತಿದ್ರೆ ಸಾಕಾಗ್ತದ. ಓಕೆ, ಒಮ್ಮೊಮ್ಮೆ 4 ಕೂಡ ಗೊತ್ತಿರ್ಬೇಕಾಗುತ್ತೆ ನೋಡ್ರಿ. ವಿದ್ಯಾವರ್ತ ಸಂಘವನ್ನು ಧಾರವಾಡದಲ್ಲಿ ಸ್ಥಾಪನೆ ಮಾಡುತ್ತಾರ. ಓಕೆ, ಕರ್ನಾಟಕ ಸಾಹಿತ್ಯ ಪರಿಷತ್ ಬೆಂಗಳೂರಿನಲ್ಲಿ 1915ರಲ್ಲಿ ಸ್ಥಾಪನೆ ಆಗ್ತಾರ. ಕರ್ನಾಟಕದ ಸಭೆ ಬೆಳಗಾವಿಯಲ್ಲಿ ಕಂಡು ಬರ್ತದೆ. ಮೈಸೂರು ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಪಟ್ಟಿ ಎ ನಲ್ಲಿ ಅರಸರು ಮತ್ತು ಪಟ್ಟಿ ಬಿ ನಲ್ಲಿ ಅವರು ಯಾವ ವಂಶಕ್ಕೆ ಸೇರಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಮೋಘವರ್ಷ ನೃಪತುಂಗ, ಮಯೂರವರ್ಮ, ಇಮ್ಮಡಿ ಪುಲಿಕೇಶಿ, ಶಿವಪ್ಪ ನಾಯಕ. ಅಮೋಘವರ್ಷ ನೃಪತುಂಗ ನಾವು ಬಗ್ಗೆ ನೋಡಿದೀವಿ. ಈತ ಯಾವ ಒಂದು ಆಸ್ಥಾನದಲ್ಲಿ ಕಂಡು ಬರ್ತಾನಂದ್ರೆ ರಾಷ್ಟ್ರಕೂಟರ ಒಂದು ರಾಜ್ಯ ಆಗಿರ್ತಾನೆ ಅಮೋಘವರ್ಷ ನೃಪತುಂಗ. ಒಂದೇದು ಕ್ಯೂ ಇಲ್ಲಿದೆ, ಒಂದೇದು ಕ್ಯೂ ಇಲ್ಲಿದೆ, ಒಂದೇದು ಪಿ ಇದೆ, ಇದು ತಪ್ಪು. ಒಂದೇದು ಆರ್ ಇದೆ, ಇದು ತಪ್ಪು. ಒಂದೇದು ಕ್ಯೂ, ಇದು ಕೂಡ ಒಂದೇದು ಕ್ಯೂ ಇದೆ. ಓಕೆ, ಆದ್ರೆ ಒಂದು ಎ ಆಗಿರ್ತದೆ ಅಥವಾ ಡಿ ಆಗಿರ್ತದೆ. ಎರಡನೇದು ಕೊಟ್ಟಿದ್ದಾರೆ ನೋಡ್ರಿ ಮಯೂರವರ್ಮ. ಮಯೂರವರ್ಮ ಏನು ಕದಂಬ ವಂಶದ ಒಂದು ಸ್ಥಾಪಕ ಆಗಿರ್ತಾನ. ಕದಂಬ ವಂಶದ ಒಂದು ಸ್ಥಾಪಕ ಮಯೂರವರ್ಮ ಆಗಿರ್ತಾನ ನೋಡ್ರಿ. ಒಂದೇದು ಏನಂದ್ರೆ ಎರಡನೇದು ಪಿ ನೋಡ್ರಿ, ಎರಡನೇದು ಪಿ ಇಲ್ಲಿದೆ, ಇಲ್ಲಿ ಡಿ ನಲ್ಲಿ ಎರಡನೇದು ಆರ್ ಇದೆ, ಇದು ತಪ್ಪು. ಅದಕ್ಕಾಗಿ ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಓಕೆ, ಅಮೋಘವರ್ಷ ನೃಪತುಂಗ ರಾಷ್ಟ್ರಕೂಟರು, ಮಯೂರವರ್ಮ ಕದಂಬ ವಂಶಕ್ಕೆ ಸಂಬಂಧಿಸಿದ್ದಾನೆ. ಇಮ್ಮಡಿ ಪುಲಿಕೇಶಿ ಏನಪ್ಪಾ ಅಂತಂದ್ರೆ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದ್ದಾನೆ. ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನನ್ನು ಸೋಲಿಸ್ತಾನಂತ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಶಿವಪ್ಪ ನಾಯಕ ಕೆಳದಿಗೆ ಸಂಬಂಧಿಸಿದ್ದಾನೆ. ಕೆಳದಿಯ ಒಂದು ನಾಯಕರ ಬಗ್ಗೆ ಕೇಳ್ತಾರೆ ನೋಡ್ರಿ. ಕೆಳದಿ ನಾಯಕರಲ್ಲಿ ಇರುವಂತ ಮಹಿಳೆ ಹೆಸರು ಅಂತ ನಾನು ಕೇಳಿದ್ದೇನೆ. ಆ ಒಂದು ಮಹಿಳೆ ಹೆಸರು ಹೇಳ್ರಿ, ಕಮೆಂಟ್ ಮಾಡಿ. ಓಕೆ, ಶಿವಪ್ಪ ನಾಯಕ ಶಿಸ್ತು. ಶಿವಪ್ಪ ನಾಯಕ ಅಂದ್ರೆ ಶಿಸ್ತು ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ಶಿಸ್ತಿಗೆ ಒಂದು ಕಂದಾಯವನ್ನು ವಿಧಿಸ್ತಿರ್ತಾನ. ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಯ್ತು ನೋಡ್ರಿ. ನೆಕ್ಸ್ಟ್ ಪಟ್ಟಿ ಎ ನಲ್ಲಿ ಕೃತಿಗಳು, ಪಟ್ಟಿ ಬಿ ನಲ್ಲಿ ಆ ಒಂದು ಕೃತಿಯನ್ನು ರಚನೆ ಮಾಡಿದಂತ ವ್ಯಕ್ತಿಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇದು ಕವಿರಾಜ ಮಾರ್ಗ ಅಂತ ಕೊಟ್ಟಿದ್ದಾರೆ. ಕವಿರಾಜ ಮಾರ್ಗ ಯಾರು ರಚನೆ ಮಾಡ್ತಾರ? ಇದನ್ನು ಶಿವರಿ ವಿಜಯ ಅಥವಾ ನೃಪತುಂಗ ಒಂದು ರಚನೆ ಮಾಡ್ತಾನ. ಓಕೆ, ಅಮೋಘವರ್ಷ ನೃಪತುಂಗ ಅಥವಾ ಶ್ರೀ ವಿಜಯ ಏನ್ ಮಾಡ್ತಾರ ಅಂದ್ರೆ ಕವಿರಾಜ ಮಾರ್ಗ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಒಂದೇದ್ದು ಕ್ಯೂ ನೋಡು, ಒಂದೇದು ಕ್ಯೂ ಇಲ್ಲಿದೆ, ಒಂದೇದು ಪಿ ಇದೆ, ತಪ್ಪು. ಇದು ಒಂದೇದು ಎಸ್ ಇದೆ, ತಪ್ಪು. ಒಂದೇದು ಆರ್ ಇದೆ, ಇದು ಕೂಡ ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಆದಿಪುರಾಣ ಬರ್ತದ. ಯಾರ್ದು ಆದಿಪುರಾಣ? ಪಂಪನ ಆದಿಪುರಾಣ. ಪಂಪನ ಆದಿಪುರಾಣ ಅಂತ ಹೇಳ್ತೀವಿ. ಅಂದ್ರೆ ಎರಡನೇದು ಪಿ ಆಗಿದೆ. ಮೂರನೇದು ಗದಯುದ್ಧ ಬರ್ತದೆ. ಗದಯುದ್ಧ ಯಾರ್ದು? ರನ್ನನ ಒಂದು ಗದಯುದ್ಧ. ನಂತರ ಜೈಮಿನಿ ಭಾರತ ಬರ್ತದೆ. ಇದು ಯಾರ್ದು ಅಂದ್ರೆ ಲಕ್ಷ್ಮೀಶನ ಜೈಮಿನಿ ಭಾರತ ಅಂತ ನಾವು ಹೇಳ್ತೀವಿ. ಓಕೆ, ಇಲ್ಲಿ ಕೂಡ ಅದೇ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಪಟ್ಟಿ ಎ ನಲ್ಲಿ ಬಿರುದುಗಳು, ಪಟ್ಟಿ ಬಿ ನಲ್ಲಿ ವ್ಯಕ್ತಿಗಳಿಗೆ ಸಂಬಂಧಿಸಿದಂತ ಕೊಟ್ಟಿದ್ದಾರೆ. ಕರ್ನಾಟಕ ಏಕೀಕರಣದಲ್ಲಿ ಇರುವಂತ ಪ್ರಮುಖ ವ್ಯಕ್ತಿಗಳು, ಅವರ ಬಿರುದು ಮತ್ತು ವ್ಯಕ್ತಿಗಳು. ಕರ್ನಾಟಕದ ಗಾಂಧಿ ಯಾರು ಅಂತ ಕರಿತೀವಿ ನಾವು? ಕರ್ನಾಟಕ ಗಾಂಧಿ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಹರ್ಡೇಕರ್ ಮಂಜಪ್ಪ ಅವ್ರಿಗೆ ಕರಿತೀವಿ. ಅಂದ್ರೆ ಒಂದೇದಕ್ಕೆ ಪಿ, ಒಂದೇದು ಪಿ ಇಲ್ಲಿದೆ, ಒಂದೇದು ಕ್ಯೂ ಇದೆ, ತಪ್ಪು. ಒಂದೇದು ಪಿ ಇದೆ, ಒಂದೇದು ಎಸ್ ಇದೆ, ಕೂಡ ತಪ್ಪು. ನೆಕ್ಸ್ಟ್ ಆಧುನಿಕ ಮೈಸೂರು ನಿರ್ಮಾತೃ ಅಂತ ಯಾರಿಗೆ ಕರಿತಾರ? ಆಧುನಿಕ ಮೈಸೂರು ನಿರ್ಮಾತೃರು ಯಾರು ಅಂದ್ರೆ ಕೆ.ಸಿ. ರೆಡ್ಡಿ ಅವರಿಗೆ ಕರಿತಾರ. ಓಕೆ, ಎರಡನೇದು ಕ್ಯೂ ಆಗಿ ನೋಡಿ, ಇದು ಯಾರ ಇದೆ, ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಮೈಸೂರು ಹುಲಿ ಅಂತ ಕರಿತಾರೆ. ಯಾರಿಗೆ ಕರಿತಾರ? ಮೈಸೂರು ಹುಲಿ ಅಂದ್ರೆ ಟಿಪ್ಪು ಸುಲ್ತಾನ್ಗೆ ಕರಿತಾರ ನೋಡ್ರಿ. ಮೈಸೂರು ಹುಲಿ ಅಂತ ಟಿಪ್ಪು ಸುಲ್ತಾನ್ ಕರಿತಾರ. ದಾಸ ಸಾಹಿತ್ಯದ ಪಿತಾಮಹ ಎಂದು ಪುರಂದಾಸರಿಗೆ ಕರಿತಾರ ನೋಡ್ರಿ. ದಾಸ ಸಾಹಿತ್ಯದ ಪಿತಾಮಹ ಯಾರು? ಪುರಂದರ ದಾಸರು. ನೋಡ್ರಿ, ಈ ರೀತಿಯಾಗಿ
ಆ ಒಂದು ವಂದಿಸಿ ಬರೆಯೋ ರೀತಿಯಲ್ಲಿ ಕೇಳ್ತಾರೆ. ಹರ್ಡೇಕರ್ ಮಂಜಪ್ಪರು ಕರ್ನಾಟಕ ಗಾಂಧಿ ಅಂದಿರ್ತಾರ. ಪುರಂದರದಾಸರನ್ನು ದಾಸ ಸಾಹಿತ್ಯದ ಒಂದು ಪಿತಾಮಹ ಎಂದು ಕರೀತಾರೆ. ನೆಕ್ಸ್ಟ್, ಸ್ಮಾರಕಗಳು ಮತ್ತು ಇರುವ ಸ್ಥಳಗಳ ಬಗ್ಗೆ ಕೊಟ್ಟಿದ್ದಾರೆ. ಪಟ್ಟಿ ಎನಲ್ಲಿ ಸ್ಮಾರಕ, ಪಟ್ಟಿ ಬಿ ನಲ್ಲಿ ಇರುವಂತಹ ಸ್ಥಳಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಮೊದಲದ್ದು ಗೋಲ್ಗುಮ್ಮಜ, ಭಾರತ ವಾಸ್ತುಶಿಲ್ಪದ ತೊಟ್ಟಿಲು, ಬೇಲೂರು ಚೆನ್ನಕೇಶವ ದೇವಾಲಯ, ವಿರೂಪಾಕ್ಷ ದೇವಾಲಯ ಬಗ್ಗೆ ಕೊಟ್ಟಿದ್ದಾರೆ. ಐಹೊಳೆ, ವಿಜಯಪುರ, ಹಂಪಿ, ಹಾಸನ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ನೀವು ಸರಿಯಾದ ರೀತಿಯಲ್ಲಿ ನೋಡ್ರಿ, ನೋಡಿಗೆಸಿಂದ ಅವನು ವಂದಿಸಿ ಬರೆದಗೆಸಿಂದ ಏನ್ ಮಾಡ್ಬೇಕಂದ್ರೆ ಕ್ವಶನ್ ನಂಬರ್ 4 ಅಂತ ಹಾಕಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮೂಲಕ ಒಟ್ಟ ಏನಪ್ಪಾ ಅಂತಂದ್ರೆ ನೀವು ಯಾವಾಗ ತಿಳಿಸ್ತೀರೋ ಅವಾಗ ನಿಮ್ಮ ಒಂದು ಏನಪ್ಪಾ ಅಂತಂದ್ರೆ ಜ್ಞಾನ ಹೆಚ್ಚಾಗ್ತದ ಹೊರತು ಕಡಿಮೆ ಆಗಲ್ಲ. ಓಕೆ, ಅದೇ ರೀತಿಯಾಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕಲು ಯೋಚನೆ ಮಾಡಿದಂಗ ಯೋಚನೆ ಮಾಡಿದಾಗ ಏನಾಗ್ತದೆ, ಆ ಒಂದು ಓದಿದ್ದು ಅಥವಾ ನೋಡಿದ್ದು ನಿಮ್ಮ ತಲೆಯಲ್ಲಿ ಸೇವ್ ಆಗ್ತದ, ಶಾಶ್ವತವಾಗಿ ಉಳಿತದ. ಓಕೆ, ಅದಕ್ಕಾಗಿ ಈ ಒಂದು ಪ್ರಶ್ನೆಗೆ ಏನ್ ಮಾಡ್ರಿ ಅಂದ್ರೆ ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಈ ವಿಡಿಯೋಗಳು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಓಕೆ, ಹೊಸಬರಾದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಇನ್ನೂ ಒಂದು ಇದೇ ರೀತಿಯಾದಂಥ ವಿಡಿಯೋಗಳನ್ನು ತರ್ತಾ ಇರೋಣ. ಓಕೆ ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋ ಮುಕ್ತಾಯ ಮಾಡೋಣ. ಓಕೆ, ಇಲ್ಲಿಗೆ 30 ಕ್ವಶನ್ ಅದು ಕರ್ನಾಟಕ ಏಕೀಕರಣ ಮತ್ತು ಕನ್ನಡ ಇತಿಹಾಸದ್ದು ಇದ್ದು. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಎಲ್ಲರೂ ಸರಿಯಾದ ರೀತಿಯಲ್ಲಿ ಸ್ಟಡಿಯನ್ನು ಮಾಡಿ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.